ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್. ನಾವು ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇಲ್ಲಿ ಸೈಕಾಲಜಿಲಿ ಮತ್ತು ಬೇರೆ ಪೆಡಗಾಜಿಲು ಯೂಸ್ ಆಗೋ ಹಾಗೆ ಎಲ್ಲ ಕಾನ್ಸೆಪ್ಟ್ಸ್ನ ನಾವು ಮೇನ್ ಏನಿದೆ ಡಿಫ್ರೆನ್ಸ್ ಅದ್ರ ಬಗ್ಗೆ ಕಲಿಯೋಣ. ಓಕೆ, ನೇಚರ್ ನರ್ಚರ್ ಬಗ್ಗೆ, ZPD ಸ್ಕ್ಯಾಫೋಲ್ಡಿಂಗ್ ಬಗ್ಗೆ, ಕಾಂಕ್ರೀಟ್ ಆ್ಯಂಡ್ ಆಬ್ಸ್ಟ್ರಾಕ್ಟ್ ಥಿಂಕಿಂಗ್, ಇನ್ನು ಬಹಳಷ್ಟು ಬೇರೆ ಬೇರೆ ಟಾಪಿಕ್ಸ್ನ ಕಲಿಯೋಣ. ಫಸ್ಟ್, ನೇಚರ್ ಅಂದರೆ ಏನು, ನರ್ಚರ್ ಅಂದರೆ ಏನು, ಇದರಲ್ಲಿ ಯಾವತ್ತು ಕನ್ಫ್ಯೂಷನ್ ಆಗುತ್ತೆ. ಸೊ ಇದು ಕ್ಲಿಯರ್ ಮಾಡ್ಕೊಳ್ಳೋಣ. ನೇಚರ್ ಅಂದರೆ ಏನು, ಇದು ಜೀನ್ಸಿಂದ ಬರೋದು. ನೇಚರ್ ಅಂದರೆ ಒಂದು ಜೆನೆಟಿಕಲಿ ಇನ್ಹೆರಿಟೆಡ್. ನೇಚರ್ ಅಂದರೆ ವಿ ಜೆನೆಟಿಕಲಿ ಇನ್ಹೆರಿಟ್ ಫಿಸಿಕಲ್ ಟ್ರೇಟ್ಸ್ ಫ್ರಮ್ ಅವರ್ ಪೇರೆಂಟ್ಸ್, ಬಟ್ ವಿ ಆಲ್ಸೋ ಇನ್ಹೆರಿಟ್ ಪರ್ಸ್ನಾಲಿಟಿ ಟ್ರೇಟ್ಸ್, ಇಂಟೆಲಿಜೆನ್ಸ್ ಆ್ಯಂಡ್ ಪ್ರಿಫರೆನ್ಸಸ್. ಇಲ್ಲಿ ನೇಚರಲ್ಲಿ ಮೇನ್ ಏನು ಇರೋದಿಲ್ಲ ಅಂದರೆ ಏನು ಒಂದು ಬಿಹೇವಿಯರ್ ಬಗ್ಗೆ ಹೇಳೋದಿಲ್ಲ. ನೇಚರ್ ಒಂದು ಬಿಹೇವಿಯರ್ ಬಗ್ಗೆ ಹೇಳೋದಿಲ್ಲ. ಸೊ ನೇಚರ್ ಟೋಟಲಿ ಏನು, ಒಂದು ಜೆನೆಟಿಕ್ ಆಗಿ ಅಥವಾ ನಮ್ಮ ಜೀನ್ಸಿಂದ ನಾವು ಬರೋದು. ಫಿಸಿಕಲ್ ಟ್ರೇಟ್ಸ್ ಅಂದರೆ ಏನು, ನಾವು ಸಣ್ಣ ಇರ್ತೀವಿ, ದಪ್ಪ ಇರ್ತೀವಿ. ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ನಮ್ಮ ಫ್ಯಾಮಿಲಿ ಮೇಲೆ, ಜೀನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹೈಟ್, ವೆಯ್ಟ್. ಇನ್ನೊಂದು ಇಂಟೆಲಿಜೆನ್ಸ್ ಕೂಡ ಏನಾಗುತ್ತೆ, ಒಂದು ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಜೆನೆಟಿಕಲಿ ಇನ್ಹೆರಿಟೆಡ್ ಆಗಿರುತ್ತೆ. ಇದೆಲ್ಲ ಏನು, ನೇಚರ್. ಆದರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಇದೆಯಲ್ಲ, ಇದು ನೇಚರ್ ಅಂದಿದ ತಕ್ಷಣ ನಿಮ್ಮ ಮೈಂಡಲ್ಲಿ ಫಸ್ಟ್ ಏನು ಬಂದುಬಿಡುತ್ತೆ, ನೇಚರ್ ಅಂದಿದ ತಕ್ಷಣ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಬಂದುಬಿಡುತ್ತೆ. ಸೊ ನೇಚರ್ ಅಂದರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಲ್ಲ. ನೇಚರ್ ಅಂದರೆ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್ ಅಲ್ಲ. ನರ್ಚರ್ ಅಂದರೆ ಏನು, ನರ್ಚರ್ ಅಂದರೆ ಹೌ ವಿ ವರ್ ರೇಸ್ಡ್ ಬೈ ಅವರ್ ಪೇರೆಂಟ್ಸ್. ಇಲ್ಲಿ ನಮ್ಮ ಮನೆ ಎನ್ವಿರಾನ್ಮೆಂಟ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಹೌ ವಿ ವರ್ ರೇಸ್ಡ್ ಬೈ ಅವರ್ ಪೇರೆಂಟ್ಸ್. ನಮ್ಮ ಮನೇಲಿ ಹೇಗೆ ನೋಡಿಕೊಂಡ್ರು ಅಂದರೆ, ಅಥವಾ ನಮ್ಮ ಸ್ಕೂಲ್ ಆಗಲಿ, ನಮ್ಮ ಟೀಚರ್ಸ್ ಆಗಲಿ, ನಮ್ಮ ಫ್ರೆಂಡ್ಸ್ ಜೊತೆ ಆಗಲಿ, ನಾವು ಯಾರ ಜೊತೆ ನಾವು ಹೇಗಿದ್ದೀವಿ, ಅವರಿಂದ ನಾವು ಏನು ಕಲಿತಾ ಇದ್ದೀವಿ, ಅದು ನರ್ಚರ್. ಫಾರ್ ಎಕ್ಸಾಂಪಲ್, ನಿಮ್ಮ ಮನೇಲಿ ಇವಾಗ ಮನೇಲಾಗಲಿ ಹೊರಗಡೆ ಎಲ್ಲಾದರೂ ಹೋದಾಗ ಅಲ್ಲಿ ಜಗಳ ಮಾಡ್ತಾ ಇರಬೇಕಾದ್ರೆ ಮಕ್ಕಳು ಅಲ್ಲಿಂದ ಕಲ್ತ್ಕೊಂಬಂದುಬಿಡ್ತಾರೆ. ಸೊ ಇದೇನಾಯಿತು, ಇದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆಯಿತು. ಇದರಿಂದ ಏನಾಗುತ್ತೆ, ನರ್ಚರ್. ನಾವು ಮಕ್ಕಳಿಗೆ ಹೇಗೆ ಅವ್ರ ಬಿಹೇವಿಯರ್, ಮೇನ್ ನರ್ಚರ್ ಅಂದರೆ ಏನು, ಒಂದು ಬಿಹೇವಿಯರಲ್ಲಿ ಚೇಂಜ್ ಆಗುತ್ತೆ. ನರ್ಚರಲ್ಲಿ ಯೂಶ್ವಲಿ ಎಲ್ಲ ಬಿಹೇವಿಯರ್ ಥಿಯರೀಸಲ್ಲಿ ಈ ವರ್ಡ್ ನರ್ಚರ್ ಅಂತ ಯೂಸ್ ಮಾಡ್ತಾರೆ. ಸೊ ಈ ವರ್ಡ್ ನೆನಪಿಗಿರಲಿ. ನರ್ಚರ್ ಅಂದರೆ ಏನು, ಒಂದು ಬಿಹೇವಿಯರ್ನ ಅಥವಾ ಒಂದು ಎನ್ವಿರಾನ್ಮೆಂಟಿಂದ ಬಿಹೇವಿಯರ್ ಚೇಂಜಸ್ ಆಗುತ್ತಲ್ಲ, ಅದಕ್ಕೆ ನರ್ಚರ್ ಅಂತೀವಿ. ನಾವು ಇವಾಗ ಒಳ್ಳೆ ವ್ಯಾಲ್ಯೂಸ್ ಕೊಟ್ಟರೆ ಮಕ್ಕಳಿಗೆ, ಒಂದು ಒಳ್ಳೆ ಮಾರಲ್ ವ್ಯಾಲ್ಯೂಸ್ ಕೊಟ್ಟರೆ ಅವ್ರು ಒಳ್ಳೆಯವರಾಗ್ತಾರೆ. ಸೊ ಫೈಟ್ ಮಾಡೋದು ಅದೆಲ್ಲ ನೋಡಿದ್ರೆ ಮಕ್ಕಳು ಆ ಎನ್ವಿರಾನ್ಮೆಂಟಲ್ಲಿ ಮಕ್ಕಳು ಕೂಡ ಬೈಯೋದು ಕಲ್ತ್ಕೋತಾರೆ. ಸೊ ಇದೇನಾಯಿತು, ನರ್ಚರ್. ಡಿಪೆಂಡ್ಸ್ ಆನ್ ಪೇರೆಂಟ್ಸ್ ಆಗಿರಲಿ, ಫ್ಯಾಮ್ಲಿ ಆಗಿರಲಿ, ಫ್ರೆಂಡ್ಸ್ ಆಗಿರಲಿ, ಒಂದು ಸೊಸೈಟಿಯಲ್ಲಿ ಆಗಿರಲಿ, ಅಲ್ಲಿಂದ ನೋಡಿ ಕಲಿತಾರೆ. ಒಬ್ಬರು ಸೈಕಾಲಜಿಸ್ಟ್ ಹೇಳಿದರು, ಏನು ಅಂದರೆ, ಒಂದು ನೀವು ಮಗು ಕೊಡಿ ನನಗೆ, ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನಾನು ಅದನ್ನು ಮಾಡ್ತೀನಿ. ಇಂಜಿನಿಯರ್ ಮಾಡಬೇಕಾ, ಡಾಕ್ಟರ್ ಮಾಡಬೇಕಾ, ನೀವು ಏನು ಹೇಳ್ತೀರಾ ಅದನ್ನು ನಾನು ಮಾಡ್ತೀನಿ, ನನಗೆ ಮಗು ಕೊಟ್ಟರೆ ಕೈಯಲ್ಲಿ ಅಂತ ಹೇಳ್ತಾರೆ. ಸೊ ನಾವು ಯಾರಿಗೆ ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು. ಸೊ ನಾವು ಹೇಗೆ ಬೇಕಾದರೂ ಬಿಹೇವಿಯರಲ್ ಚೇಂಜಸ್ ಮಾಡ್ಬೋದು ಮಕ್ಕಳಲ್ಲಿ. ಇಟ್ ಡಿಪೆಂಡ್ಸ್ ಆನ್ ಅವರ್ ಎನ್ವಿರಾನ್ಮೆಂಟ್. ಸೊ ಇವಾಗ ಕ್ಲಿಯರ್ ಆಗಿರಬೇಕು, ನೇಚರ್ ಅಂದರೆ ಏನು, ಅದು ಜೆನೆಟಿಕ್ಸಿಂದ, ಜೀನ್ಸಿಂದ ಬರುತ್ತೆ. ಅಥವಾ ಒಂದು ನರ್ಚರ್ ಅಂದರೆ ಏನು, ನಮಗೆ ಅದು ಎನ್ವಿರಾನ್ಮೆಂಟಲ್ ಸಿಗೋದು, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಿಂದ ನರ್ಚರ್ ಆಗುತ್ತೆ, ನಮ್ಮ ಬಿಹೇವಿಯರ್ ನರ್ಚರ್ ಆಗುತ್ತೆ. ಓಕೆ, ಇದು ನೋಡಿ, ನರ್ಚರಲ್ಲಿ ಏನಾಗುತ್ತೆ ಅಂದರೆ, ಆ್ಯನ್ ಇಂಡಿವಿಜುವಲ್ ಬಿಹೇವಿಯರ್ ಈಸ್ ಡಿಟರ್ಮೈನ್ಡ್ ಬೈ ದ ಎನ್ವಿರಾನ್ಮೆಂಟ್, ದ ಥಿಂಗ್ಸ್ ಪೀಪಲ್ ಟೀಚ್ ದೆಮ್, ದ ಥಿಂಗ್ಸ್ ದೇ ಅಬ್ಸರ್ವ್, ಆ್ಯಂಡ್ ಬಿಕಾಸ್ ಆಫ್ ದ ಡಿಫ್ರೆಂಟ್ ಸಿಚುಯೇಷನ್ಸ್ ದೇ ಆರ್ ಇನ್. ಓಕೆ, ಇವಾಗ ಇದನ್ನು ನೋಡಿ, all human behavior is the result of interaction with the environment, is the result of interaction with the environment. Again, behaviorist theories are nurture theories. ಇದು ನೋಡಿ, born an empty vessel waiting to be filled up by experiences gained from environmental ಇಂಟರಾಕ್ಷನ್. ಹುಟ್ಟಿದಾಗ ಒಂದು ಮಕ್ಕಳಿಗೆ ಏನೂ ಗೊತ್ತೇ ಇರಲ್ಲ, ಇವಾಗೊಂದು
ಸೊಸೈಟಿಲಿ ಎನ್ವಿರಾನ್ಮೆಂಟಲ್ಲಿ ಒಂದು ಇಂಟರಾಕ್ಷನ್ ಆದಾಗ ಅವರು ಎಕ್ಸ್ಪೀರಿಯನ್ಸಸ್ ಗೇನ್ ಮಾಡ್ತಾರೆ. ಸೊ ನೋ ಲಿಮಿಟ್ ಟು ವಾಟ್ ದೇ ಕ್ಯಾನ್ ಅಚೀವ್ ಡಿಪೆಂಡ್ಸ್ ಆನ್ ಕ್ವಾಲಿಟಿ ಆಫ್ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್ ಆ್ಯಂಡ್ ನಾಟ್ ಜೀನ್ಸ್. ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್ ಅಂದರೆ ಹೊರಗಡೆಯಿಂದ ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ, ಅವ್ರು ಏನು ಕಲಿತಾ ಇದ್ದಾರೆ ಅಲ್ಲಿಂದ ಎನ್ವಿರಾನ್ಮೆಂಟಿಂದ ಅಂತಂದ್ಬಿಟ್ಟು. ಎಕ್ಸ್ಟರ್ನಲ್ ಆ್ಯಂಡ್ ನಾಟ್ ಜೀನ್ಸ್ ಯಾವುದು? ನರ್ಚರಲ್ಲಿ ಏನಿರುತ್ತೆ? ಒಂದು ಎನ್ವಿರಾನ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಏನಕ್ಕಂದರೆ ಫಸ್ಟ್ ಟೈಮ್ ಬರೆಯೋರಿಗೆ ಇದ್ರ ಬಗ್ಗೆ ಐಡಿಯಾ ಇರಲ್ಲ. ಓಕೆ, ನೆಕ್ಸ್ಟ್ ಕಾಂಕ್ರೀಟ್ ಅಂದರೆ ಏನು, ಆಬ್ಸ್ಟ್ರಾಕ್ಟ್ ಅಂದರೆ ಏನು ಕಲಿಯೋಣ. ಫಸ್ಟ್ ಈ ವರ್ಡ್ ಕಾಂಕ್ರೀಟ್ ನೌನ್ ಅಂತಂದ್ಬಿಟ್ಟು ಬರುತ್ತೆ, ಆಬ್ಸ್ಟ್ರಾಕ್ಟ್ ನೌನ್ ಅಂತ ಇಂಗ್ಲೀಷಲ್ಲಿ ಬರುತ್ತೆ. ಮತ್ತು ಕಾಂಕ್ರೀಟ್ ಥಿಂಕಿಂಗ್ ಮತ್ತು ಆಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಂತಂದ್ಬಿಟ್ಟು ಸೈಕಾಲಜಿಲಿ ಬರುತ್ತೆ. ಸೊ ಏನು ಕಾಂಕ್ರೀಟ್ ಅಂದರೆ ಏನು ಆಬ್ಸ್ಟ್ರಾಕ್ಟ್ ಅಂದರೆ ಫಸ್ಟು ನಿಮಗೆ ಗೊತ್ತಿರಬೇಕು. ಕಾಂಕ್ರೀಟ್ ಅಂದರೆ ಏನು? ನಾವು ಅದನ್ನು ಟಚ್ ಮಾಡ್ಬೋದು, ನಾವು ಫೀಲ್ ಮಾಡ್ಬೋದು, ನಾವು ನೋಡ್ಬೋದು, ಕಣ್ಣಿಂದ ಟೇಸ್ಟ್ ಮಾಡ್ಬೋದು, ಸ್ಮೆಲ್ ಮಾಡ್ಬೋದು, ಹಿಯರ್ ಮಾಡ್ಬೋದು. ಸೊ ಇದೆಲ್ಲ ಏನಿದೆ ಕಾಂಕ್ರೀಟ್. ದ ಥಿಂಗ್ಸ್ ವಿ ಕ್ಯಾನ್ ಟಚ್, ವಿ ಕ್ಯಾನ್ ಹಿಯರ್, ವಿ ಕ್ಯಾನ್ ಸಿ, ಇದೆಲ್ಲ ಏನಿದೆ ಕಾಂಕ್ರೀಟ್. ಲೈವ್ ಆಗಿ ನಾವು ನೋಡ್ಬೋದು, ಇದನ್ನು ಕಾಂಕ್ರೀಟ್ ಅಂತ ಹೇಳ್ತೀವಿ. ಸೊ ಇವಾಗ ಏನು ಆಬ್ಸ್ಟ್ರಾಕ್ಟ್ ಅಂದರೆ ಏನು? ಇದರ ಆಪೋಸಿಟ್. ನಾವು ಅದಕ್ಕೆ ಟಚ್ ಮಾಡೋಕ್ಕಾಗಲ್ಲ, ನಾವು ಅದಕ್ಕೆ ನೋಡೋಕ್ಕಾಗಲ್ಲ. ವಿ ಕಾಂಟ್ ಸಿ, ವಿ ಕಾಂಟ್ ಟಚ್. ಇದು ಏನು ಹೇಳ್ತೀವಿ? ನಾವು ನೋಡೋಕ್ಕಾಗಲ್ಲ, ನಾವು ಟಚ್ ಮಾಡೋಕ್ಕಾಗೋದಿಲ್ಲ, ಅದೆಲ್ಲ ಏನು? ಆಬ್ಸ್ಟ್ರಾಕ್ಟ್. ಸೊ ಕಾಂಕ್ರೀಟ್ ಅಂದರೆ ಏನು? ಎಕ್ಸಾಂಪಲ್ಸ್ ನೋಡಿ, ಪೆನ್ ಆಗಿರ್ಬೋದು, ಬುಕ್ ಆಗಿರ್ಬೋದು, ಪೆನ್ಸಿಲ್, ಟ್ರೀಸ್ ಅಥವಾ ಕಾರ್, ಇದೆಲ್ಲ ಏನಿದೆ ನಾವು ನೋಡ್ಬೋದು, ಕಣ್ಣಿಂದ ನೋಡ್ಬೋದು. ವಿ ಕ್ಯಾನ್ ಟಚ್, ವಿ ಕ್ಯಾನ್ ಸಿ. ಆಬ್ಸ್ಟ್ರಾಕ್ಟ್ ಅಂದರೆ ಏನು ನೋಡಿ, ಇದೆಲ್ಲ ಆಬ್ಸ್ಟ್ರಾಕ್ಟ್. ನಾವು ಟಚ್ ಮಾಡೋಕ್ಕಾಗಲ್ಲ, ಇದನ್ನು ನಾವು ನೋಡೋಕ್ಕಾಗಲ್ಲ. ಏನು ಎಕ್ಸಾಂಪಲ್ ನೋಡಿ, ಒಂದು ಪ್ರೈಡ್ ಆಗಿರ್ಬೋದು, ಆ್ಯಂಗ್ಸೈಟಿ ಆಗಿರ್ಬೋದು, ಅಥವಾ ಒಂದು ಬ್ಯೂಟಿ ಆಗಿರ್ಬೋದು. ನಾವು ಅದನ್ನು ಟಚ್ ಮಾಡೋಕ್ಕಾಗಲ್ಲ, ನಾವು ಅದನ್ನು ಫೀಲ್ ಮಾಡೋಕ್ಕಾಗಲ್ಲ. ಸಕ್ಸಸ್ ಆಗಿರ್ಬೋದು, ಇದೆಲ್ಲ ನಾವೇನು ಟಚ್ ಮಾಡೋಕ್ಕಾಗಲ್ಲ, ಫೀಲ್ ಮಾಡೋಕ್ಕಾಗಲ್ಲ. ಸೊ ಇದೇನಕ್ಕೆ ಏನಿದು ಆಬ್ಸ್ಟ್ರಾಕ್ಟ್ ಅಂದರೆ ಏನು? ಒಂದು ಇಮ್ಯಾಜಿನೇಷನ್ ಆಗಿರ್ಬೋದು. ಆಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಂದರೆ ಏನು? ಒಂದು ಇಮ್ಯಾಜಿನರಿ ವರ್ಲ್ಡಲ್ಲಿ ಥಿಂಕ್ ಮಾಡೋದು. ನೋಡಿ ಫ್ರೆಂಡ್ಸ್, ಇದು ಕಾಂಕ್ರೀಟ್ ಅನ್ನೋ ವರ್ಡ್ ಇದೆಯಲ್ಲ, ಇದು ನಿಮಗೆ ಮ್ಯಾಥ್ಸ್ ಪೆಡಗಾಜಿಲಿ ಕೇಳ್ಬೋದು ಅಥವಾ ಸೈನ್ಸ್ ಪೆಡಗಾಜಿಲಿ. ಕಾಂಕ್ರೀಟ್ ಆಬ್ಸ್ಟ್ರಾಕ್ಟ್ ಇದೆಯಲ್ಲ, ಅದು ಇಂಗ್ಲೀಷ್ ಪೆಡಗಾಜಿಲಾದರೂ ಕೇಳ್ಬೋದು. ಸೊ ಸೈಕಾಲಜಿ ಅಂತಲೇ ಎಲ್ಲ ಇದು ಎಲ್ಲ ಪೆಡಗಾಜಿಲಿ ಕೇಳ್ತಾರೆ. ಯಾಕಂದರೆ ಲಾಸ್ಟ್ ಇಯರ್ 2020ಯಲ್ಲಿ ಒಂದು ಡೀಪಾಗಿ ಕ್ವೆಶನ್ಸ್ ಕೇಳಿದರು. ಹೋಮೋಜೀನಿಯಸ್ ಅಂದರೆ ಏನು, ಹೆಟಿರೋಜೀನಿಯಸ್ ಅಂತಂದ್ಬಿಟ್ಟು. ಸೊ ಇವಾಗ ನೀವು ಅದು ಕೂಡ ಒಂದು ಕ್ವೆಶನ್ ಆ್ಯಡ್ ಮಾಡಿದ್ದೀನಿ, ಒಂದು 2 to 3 ಕ್ವೆಶನ್ಸ್ ಆ್ಯಡ್ ಮಾಡಿದ್ದೀನಿ, ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್. ಆವಾಗ ನಿಮಗೆ ಗೊತ್ತಾಗುತ್ತೆ ಒಂದು ಈ ವರ್ಡ್ಸ್ ಏನಕ್ಕೆ ಇಂಪಾರ್ಟೆಂಟ್ ಅಂತ. ಅಂದರೆ ನಿಮಗೆ ಒಂದು ಟ್ವಿಸ್ಟ್ ಆಗಿ ಕೇಳ್ತಾರೆ, ಯಾವ ಪೆಡಗಾಜಿಲಾದರೂ ಕೇಳ್ಬೋದು. ನೆಕ್ಸ್ಟ್, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ವೆರಿ ಇಂಪಾರ್ಟೆಂಟ್. ಇದು ವೈಗೋಸ್ಕಿ ಅವ್ರ ಥಿಯರಿ ಅವ್ರ ಬಗ್ಗೆ ಕಂಪಲ್ಸರಿ 2 ಕ್ವೆಶನ್ಸ್, ಪೇಪರ್ 1ಅಲ್ಲೂ ಕೂಡ ಪೇಪರ್ 2ಅಲ್ಲೂ ಕೂಡ 2 ಕ್ವೆಶನ್ಸ್ ಕಂಪಲ್ಸರಿ ಕೇಳ್ತಾರೆ. ಸೊ ಏನು ZPD ಅಂದರೆ ಫುಲ್ ಫಾರ್ಮ್ ಆದರೂ ಕೇಳ್ಬೋದು. ZPD ಅಂದರೆ ಏನು? ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಏನು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದರೆ, ಒಂದು ಈ ಪಿಕ್ಚರಲ್ಲಿ ನೀವು ನೋಡ್ಬೋದು, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದರೆ ಲರ್ನರ್ ಕ್ಯಾನ್ ಡೂ ವಿತ್ ಗೈಡೆನ್ಸ್. ಒಂದು ಗೈಡ್ ಮಾಡಿದಾಗ ಅಥವಾ ಒಂದು ಹೆಲ್ಪ್ ಮಾಡಿದಾಗ ಮಗು ಆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಆ ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ಲರ್ನರ್ ಕ್ಯಾನ್ ಡೂ ವಿತ್ ಗೈಡೆನ್ಸ್. ಸೊ ಈ ಕಾನ್ಸೆಪ್ಟ್ ನೀವು ಓದಿದರೆ ಇಷ್ಟು ಗೊತ್ತಿರತ್ತೆ. ಆದರೆ 2020 ಪೇಪರಲ್ಲಿ ಈ ಥರ ಕೊಟ್ಟಿದ್ರು ಕ್ವೆಶನ್. ಈ ಕ್ವೆಶನ್ ನೋಡಿ ನಿಮಗೆ ಹೇಗೆಲ್ಲ ಟ್ವಿಸ್ಟ್ ಮಾಡಿ ಕೊಡ್ತಾರೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಕ್ವೆಶನ್ ನಂಬರ್ 88. ದ ಡಿಸ್ಟೆನ್ಸ್ ಬಿಟ್ವೀನ್ ಆ್ಯಕ್ಚುಯಲ್ ಡೆವಲಪ್ಮೆಂಟ್ ಲೆವೆಲ್ ಆ್ಯಂಡ್ ದ ಲೆವೆಲ್ ಆಫ್ ಪೊಟೆನ್ಷಿಯಲ್ ಡೆವಲಪ್ಮೆಂಟ್ ಈಸ್. ನೋಡಿ ಫ್ರೆಂಡ್ಸ್, ಈ ಥರ ಕೊಟ್ಬಿಟ್ರೆ ಏನಂತ ಮಾಡೋದು? ಫಸ್ಟ್ ಟೈಮ್ ಬರೆಯೋರ್ಗಂತೂ ತುಂಬ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಏನಿದು, ಈ ಇಮೇಜಲ್ಲಿ ನೀವು ನೋಡ್ಬೋದು ಏನಿದೆ, ಒಂದು 3 ಆರೋ ಮಾರ್ಕ್ಸ್ ಹಾಕಿದ್ದೀನಿ ನೋಡಿ. ಒಂದೇನಿದೆ, ಕಾಂಟ್ ಡೂ ಈವನ್ ಇಫ್ ಗೈಡೆಡ್, ಏನು ಮಾಡೋಕ್ಕೆ ಆಗಲ್ಲ, ನೀವು ಗೈಡೆನ್ಸ್ ಕೊಟ್ರೂ ಮಗುಗೆ ಆ ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕಾಗೋದೇ ಇಲ್ಲ. ಮಧ್ಯದಲ್ಲಿ ಇದೆಯಲ್ಲ ಅದು ಕ್ಯಾನ್ ಡೂ ಇಫ್ ಗೈಡೆಡ್ ಅಂತ ಇದೆಯಲ್ಲ, ಅದು ಕ್ಯಾನ್ ಡೂ ಇಫ್ ಗೈಡೆಡ್.
ಗೈಡ್ ಮಾಡಿದಾಗ ಮಾಡ್ತಾರೆ, ಒಂದು ಟಾಸ್ಕ್ ಕಂಪ್ಲೀಟ್ ಮಾಡ್ತಾರೆ ಗೈಡ್ ಮಾಡಿದಾಗ, ಅದು ಏನು ZPD, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಎ ಲರ್ನರ್ ಕ್ಯಾನ್ ಡೂ ಆರ್ ಕಂಪ್ಲೀಟ್ ಅ ಟಾಸ್ಕ್ ಇಫ್ ಗೈಡೆಡ್. ಗೈಡ್ ಮಾಡಿದಾಗ, ಹೆಲ್ಪ್ ಮಾಡಿದಾಗ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡ್ತಾರೆ, ಅದು ZPD. ಮಧ್ಯದಲ್ಲಿದೆಯಲ್ಲ ಅದೇನು, ಅವರು ಇಂಡಿಪೆಂಡೆಂಟಾಗಿ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡ್ತಾರೆ. ಎ ಲರ್ನರ್ ಕ್ಯಾನ್ ಡೂ ಥಿಂಗ್ಸ್ ಆನ್ ಹಿಸ್ ಓನ್. ಇಂಡಿಪೆಂಡೆಂಟಾಗಿ ಅವರೇ ಮಾಡ್ಬೋದು, ಅದು ಎರಡು ಮಧ್ಯದಲ್ಲಿದೆಯಲ್ಲ ಅದೇನು ZPD, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಓಕೆ, ಇವಾಗ ಕ್ವಶನ್ ಓದ್ಬಿಟ್ಟು ನೋಡಿ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆ್ಯಕ್ಚುಯಲ್ ಡೆವಲಪ್ಮೆಂಟ್ ಲೆವೆಲ್ ಆ್ಯಂಡ್ ದ ಲೆವೆಲ್ ಆಫ್ ಪೊಟೆನ್ಷಿಯಲ್ ಡೆವಲಪ್ಮೆಂಟ್ ಈಸ್. ಎರಡು ಮಧ್ಯದಲ್ಲಿ ಏನು, ದ ಡಿಸ್ಟೆನ್ಸ್ ಬಿಟ್ವೀನ್ ಆ್ಯಕ್ಚುಯಲ್ ಡೆವಲಪ್ಮೆಂಟ್ ಆ್ಯಂಡ್ ದ ಪೊಟೆನ್ಷಿಯಲ್ ಡೆವಲಪ್ಮೆಂಟ್ ಈಸ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಇನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ ಇನ್ನೊಂದು ಸರಿ. ದ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದರೆ ಏನು, ಎರಡು ಮಧ್ಯದಲ್ಲಿರತ್ತಲ್ಲ, ಬಿಟ್ವೀನ್ ಇರತ್ತಲ್ಲ, ಅದು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದರೆ ದ ಥಿಂಗ್ಸ್ ದ ಲರ್ನರ್ ಕ್ಯಾನ್ ಡೂ ವಿತ್ ಹೆಲ್ಪ್. ಈ ಕ್ವೆಶನ್ 2020 ಕೇಳಿದ್ದಾರೆ, 2019 ಕೇಳಿದ್ದಾರೆ. ಸೊ ಈ ಕ್ವೆಶನ್ ಪೇಪರ್ 1 ಕೇಳಿದ್ದಾರೆ, ಪೇಪರ್ 2 ಕೇಳಿದ್ದಾರೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಸ್ಕ್ಯಾಫೋಲ್ಡಿಂಗ್ ಅಂದರೆ ಏನು, ಇದಾದರೂ ಕೇಳ್ಬೋದು, ZPD ಅಂತ ಕೇಳ್ಬೋದು. ಸ್ಕ್ಯಾಫೋಲ್ಡಿಂಗ್ ಮತ್ತು ZPDಲಿ ಮೇನ್ ಡಿಫ್ರೆನ್ಸ್ ಏನು? ಸ್ಕ್ಯಾಫೋಲ್ಡಿಂಗಲ್ಲಿ ಏನಾಗುತ್ತೆ, ಒಂದು ಸಪೋರ್ಟ್. ಈ ಪಿಕ್ಚರ್ ನಾನು ನಿಮ್ಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಸ್ಕ್ಯಾಫೋಲ್ಡಿಂಗ್ ಅಂತ ಮೀನಿಂಗ್ ಗೊತ್ತಾಗಬೇಕು ಫಸ್ಟ್. ಸ್ಕ್ಯಾಫೋಲ್ಡಿಂಗ್ ಅಂದರೆ ಮೀನಿಂಗ್ ಏನು, ಒಂದು ಟೆಂಪರರಿ ಸಪೋರ್ಟ್. ನೀವು ನೋಡ್ತಿದ್ದೀರಾ ಬಿಲ್ಡಿಂಗಿಗೆ ಈ ಥರ ಸ್ಟಿಕ್ಸ್ ಎಲ್ಲ ಕೊಟ್ಬಿಟ್ಟು ಒಂದು ಟೆಂಪರರಿ ಸಪೋರ್ಟ್ ಕೊಡ್ತಾರೆ, ಆಮೇಲೆ ಅದೆಲ್ಲ ಸ್ಟಿಕ್ಸ್ ಎಲ್ಲ ರಿಮೂವ್ ಮಾಡಿಬಿಡ್ತಾರೆ. ಸೊ ಇದೇನು ಸ್ಕ್ಯಾಫೋಲ್ಡಿಂಗ್ ಅಂದರೆ ಟೆಂಪರರಿ ಸಪೋರ್ಟ್. ಇದ್ರ ಮೀನಿಂಗ್ ಗೊತ್ತಾಯಿತು. ಸೊ ಸೈಕಾಲಜಿಲಿ ಏನು ಸ್ಕ್ಯಾಫೋಲ್ಡಿಂಗ್ ಅಂದರೆ, ಸೊ ಇವಾಗ ಸ್ಕ್ಯಾಫೋಲ್ಡಿಂಗ್ ಅಂದರೆ ಏನು, ದ ಮೋರ್ ನಾಲೆಜಬಲ್ ಅದರ್. ಇವಾಗ ಯಾರಿಗೆ ಜಾಸ್ತಿ ನಾಲೆಜ್ ಇರುತ್ತೋ, ನಿಮ್ಮ ಅಡಲ್ಟ್ಸ್ ಆಗಿರ್ಬೋದು, ನಿಮ್ಗಿನ್ನ ದೊಡ್ಡವರು, ನಿಮ್ಮ ಕಸಿನ್ಸ್ ಆಗಿರ್ಬೋದು, ಅಥವಾ ಪೇರೆಂಟ್ಸ್ ಆಗಿರ್ಬೋದು, ಒಂದು ಟೀಚರ್ ಆಗಿರ್ಬೋದು, ಒಂದು ಕೋಚ್ ಆಗಿರ್ಬೋದು, ನಿಮ್ಗಿನ್ನ ಜಾಸ್ತಿ ನಾಲೆಜ್ ಇರೋರು, ಒಂದು ಮಗುಕಿನ್ನ ಜಾಸ್ತಿ ನಾಲೆಜ್ ಇರೋರು, ಅವರು ಏನು ಮಾಡ್ತಾರೆ, ಒಂದು ಸಪೋರ್ಟ್ ಕೊಡ್ತಾರೆ. ಯಾವ ಥರ ಸಪೋರ್ಟ್ ಕೊಡ್ತಾರೆ, ಟೆಂಪರರಿ ಸಪೋರ್ಟ್. ಅದಕ್ಕೆ ನಾವೇನು ಹೇಳ್ತೀವಿ, ಸ್ಕ್ಯಾಫೋಲ್ಡಿಂಗ್. ಸ್ಕ್ಯಾಫೋಲ್ಡಿಂಗ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಟೆಂಪರರಿ ಸಪೋರ್ಟ್ ಗಿವನ್ ಬೈ ಯುವರ್ ಎಲ್ಡರ್ಸ್ ಆರ್ ನಿಮ್ಗಿಂತ ಜಾಸ್ತಿ ನಾಲೆಜ್ ಇರೋರು. ದ ಮೋರ್ ನಾಲೆಜಬಲ್ ಅದರ್, MKO ಅಂತನಾದರೂ ಕೇಳ್ಬೋದು ನಿಮಗೆ ಕ್ವೆಶನ್ ಪೇಪರಲ್ಲಿ, ಇದು ಗೊತ್ತಿರಬೇಕು. ದ ಮೋರ್ ನಾಲೆಜಬಲ್ ಅದರ್ ಅಂದರೆ ಅವರು ನಿಮ್ಗಿನ್ನ, ಅಂದರೆ ಒಂದು ಮಗುಕಿನ್ನ ಜಾಸ್ತಿ ಗೊತ್ತಿರತ್ತಲ್ಲ, ಅವರು ಗೈಡ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ, ಇದರಲ್ಲಿ ಸ್ಕ್ಯಾಫೋಲ್ಡಿಂಗ್ ಏನು, ಸ್ಕ್ಯಾಫೋಲ್ಡಿಂಗ್ ಅಂದರೆ ಏನು, ಗೈಡೆನ್ಸ್ ಫ್ರಮ್ ಅ ನಾಲೆಜಬಲ್ ಪರ್ಸನ್. ಒಂದು ಗೈಡೆನ್ಸ್ ಅಥವಾ ಒಂದು ಹೆಲ್ಪ್ ಅಥವಾ ಒಂದು ಸಪೋರ್ಟ್. ಇದು ಯಾವತ್ತುವರೆಗೂ ಕೊಡ್ತಾರೆ, ಯಾವಾಗವರೆಗೂ ಅಂದರೆ ಒಂದು ಮಗು ಕಲಿಯೋವರೆಗೂ ಅಷ್ಟೇ. ಇದು ಬರೀ ಟೆಂಪರರಿ ಸಪೋರ್ಟ್ ಮಾಡೋದು. ಟೆಂಪರರಿ ಸಪೋರ್ಟ್ ಕೊಟ್ಬಿಟ್ಟು ಆಮೇಲೆ ಒಂದು ಯಾವುದೋ ಒಂದು ಸ್ಕಿಲ್ ಕಲಿಸ್ತೀರಾ, ಆ ಸ್ಕಿಲ್ ಕಲ್ತಾದ್ಮೇಲೆ ಅದು ಯಾವುದೋ ಹೇಳ್ಕೊಡ್ತೀರಾ, ಏನೋ ಹೇಳ್ಕೊಟ್ಟಾದ್ಮೇಲೆ ಅದೇನಾಗುತ್ತೆ, ಮಕ್ಕಳು ಕಲ್ತ ಮೇಲೆ ನೀವು ಬಿಟ್ಬಿಡ್ತೀರಾ, ಟೆಂಪರರಿ ಸಪೋರ್ಟ್ ಕೊಡ್ತೀರಾ. ಫಾರ್ ಎಕ್ಸಾಂಪಲ್, ಇವಾಗ ಪ್ರೈಮರಿ ಮಕ್ಕಳಿಗೆ ನೀವು ನಿಮ್ಮ ಮಕ್ಕಳಿಗೆ ಎಷ್ಟುವರೆಗೂ ಹೇಳ್ಕೊಡ್ತೀರಾ, ಒಂದು ಸರ್ಟನ್ ಏಜ್ ಇರುತ್ತೆ, ಅಷ್ಟು ಮಾತ್ರ ನೀವು ಓದಿಸ್ತೀರಾ, ಆಮೇಲೆ ಅವ್ರು ಏನು ಮಾಡ್ತಾರೆ, ಅವರೇ ಓದ್ಕೋತಾರೆ. ಸೊ ಇದೇನು ನೀವು ಏನು ಮಾಡ್ತಿದ್ದೀರಾ, ಅಲ್ಲಿ ಸ್ಕ್ಯಾಫೋಲ್ಡಿಂಗ್ ಮಾಡ್ತಾಯಿದ್ದೀರಾ. ಸರ್ಟನ್ ಸ್ಕಿಲ್ ಕಲಿಯೋವರೆಗೂ ನೀವು ಹೆಲ್ಪ್ ಮಾಡ್ತೀರಾ, ಬರೀ ಟೆಂಪರರಿ ಹೆಲ್ಪ್ ಅದು. ಸೊ ಇಟ್ ಈಸ್ ನೋನ್ ಆಸ್ ಸ್ಕ್ಯಾಫೋಲ್ಡಿಂಗ್. ಓಕೆ, ಇಲ್ಲೇನಿದೆ, ದ ಮೋರ್ ನಾಲೆಜಬಲ್ ಅದರ್ ಅಂದರೆ ಯಾರು, ಒಂದು ಪೇರೆಂಟ್ ಆಗಿರ್ಬೋದು, ಒಂದು ಕೋಚ್ ಆಗಿರ್ಬೋದು, ಟೀಚರ್, ಸಿಬ್ಲಿಂಗ್ಸ್ ಯಾರಾದರೂ ಆಗಿರ್ಬೋದು, ಎನಿವನ್ ಹೂ ಹ್ಯಾಸ್ ಎ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಎ ಹೈಯರ್ ಎಬಿಲಿಟಿ ಲೆವೆಲ್ ದ್ಯಾನ್ ದ ಲರ್ನರ್, ದೇ ವಿಲ್ ಟೀಚ್ ಅಥವಾ ದೇ ವಿಲ್ ಸಪೋರ್ಟ್, ದೇ ವಿಲ್ ಗಿವ್ ಯು ಅ ಟೆಂಪರರಿ ಸಪೋರ್ಟ್. ಸೊ ಇಲ್ಲಿ ಸ್ಕ್ಯಾಫೋಲ್ಡಿಂಗ್ ಅಂದರೆ ಏನು, ಒಂದು ಯಾರೋ ಒಬ್ಬರು ನಿಮ್ಗಿನ್ನ ಜಾಸ್ತಿ MKO ಅಂದರೆ ಮೋರ್ ನಾಲೆಜಬಲ್ ಅದರ್, ಅವ್ರು ಏನು ಮಾಡ್ತಾರೆ, ಒಂದು ಲರ್ನರಿಗೆ ಸಪೋರ್ಟ್ ಕೊಡ್ತಾರೆ. ಸೊ ಇಟ್ ಈಸ್ ನೋನ್ ಆಸ್ ಸ್ಕ್ಯಾಫೋಲ್ಡಿಂಗ್. ಓಕೆ, ಇದು 2020 ಕ್ವೆಶನ್ ಪೇಪರಲ್ಲಿ ಕೇಳಿ ಕ್ವೆಶನ್ ಇದು ನೋಡಿ. ಕ್ವೆಶನ್ ನಂಬರ್ 88, ದ ಫಾರ್ಮ್ ಆಫ್ ಟೆಂಪರರಿ ಗೈಡೆನ್ಸ್ ಇನ್ ವಿಚ್
ದ ಮಾಡೆಲ್ ಈಸ್ ಪ್ರೆಸೆಂಟೆಡ್ ಬಟ್ ದೆನ್ ಗ್ರ್ಯಾಜುವಲಿ ವಿಡ್ರಾನ್ ಆ್ಯಸ್ ದ ಸ್ಟೂಡೆಂಟ್ಸ್ ಬಿಕಮ್ ಮೋರ್ ಇಂಡಿಪೆಂಡೆಂಟ್ ಇನ್ ದೇರ್ ಆ್ಯಕ್ಷನ್ಸ್ ಈಸ್ ನೋನ್ ಆ್ಯಸ್. ಆಪ್ಷನ್ ನಂಬರ್ 2 ಸ್ಕ್ಯಾಫೋಲ್ಡಿಂಗ್ ಇದಕ್ಕೆ ರೈಟ್ ಆನ್ಸರ್. ಸೊ ಇದು ಪೇಪರ್ 2 ಅಲ್ಲಿ ಕೊಟ್ಟಿದ್ರು, 2020 ಪೇಪರ್ 2 ಅಲ್ಲಿ ಇತ್ತಿದ್ದು. ಸೊ ಇದು ವೈಗಾಸ್ಕಿ ಥಿಯರಿ ಕ್ವೆಶನ್, ಇದು 2 ಮಾರ್ಕ್ಸ್ ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಕಂಪಲ್ಸರಿ 2 ಮಾರ್ಕ್ಸ್ ಕಂಪಲ್ಸರಿ ಕ್ವೆಶನ್ ವೈಗಾಸ್ಕಿ ಥಿಯರಿಯಲ್ಲಿ ಕೇಳ್ತಾರೆ. ಏನು ಇಂಟರ್ಪರ್ಸ್ನಲ್ ಇಂಟ್ರಾಪರ್ಸ್ನಲ್ ಅಂತಂದ್ಬಿಟ್ಟು 4 ಆಪ್ಷನ್ನು ಸೇಮ್ ಇತ್ತು, ಆ ಥರ ಎಲ್ಲ 2020 ಕ್ವೆಶನಲ್ಲಿ ಕೇಳಿದರು. ಸೊ ಅದು ಸ್ವಲ್ಪ ಡೀಪಾಗಿ ಓದಬೇಕು. ನಾನಿವತ್ತು ನಿಮಗೆ 8 ಪಾಯಿಂಟ್ಸ್ ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ ಏನೇನಿದೆ ಅಂತಂದ್ಬಿಟ್ಟು ಒಂದು 8 ಪಾಯಿಂಟ್ಸ್ ಏನೋ ಕೊಟ್ಟಿದ್ದೀನಿ, ಅಂದರೆ ಒಂದು 8 ಕಾನ್ಸೆಪ್ಟ್ಸ್ ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ನನ್ನ ವೀಡಿಯೋಲಿ ಬೇರೆ ಇನ್ನೂ ಏನೇನು ಡಿಫ್ರೆನ್ಸ್, ಏನೇನು ಇಂಪಾರ್ಟೆಂಟ್ ಇರುತ್ತೆ ಆ ಡಿಫ್ರೆನ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಂಟರ್ಪರ್ಸ್ನಲ್ ಅಂದರೆ ಏನು, ಇಂಟ್ರಾಪರ್ಸ್ನಲ್ ಅಂದರೆ ಏನು, ಅದು ಏನು ಡಿಫ್ರೆನ್ಸ್ ಅಂತಂದ್ಬಿಟ್ಟು ಅದಕ್ಕೆ ರಿಲೇಟೆಡ್ ಕ್ವೆಶನ್ಸ್ ಕೂಡ ನೆಕ್ಸ್ಟ್ ವೀಡಿಯೋಲಿ ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ವಾಟ್ ಈಸ್ ಓಪನ್ ಎಂಡೆಡ್ ಆ್ಯಂಡ್ ಕ್ಲೋಸ್ಡ್ ಎಂಡೆಡ್ ಕ್ವೆಶನ್ಸ್. ಏನು ಇದು ಅಂತಂದರೆ, ಇದು ಏನಕ್ಕೆ ನಿಮಗೆ ಸ್ಟಡಿ ಮಾಡಬೇಕು, ಮ್ಯಾಥ್ಸ್ ಪೆಡಗಾಜಿಲಾದರೂ ಕೇಳ್ಬೋದು, ಇಂಗ್ಲೀಷ್ ಪೆಡಗಾಜಿಲಾದರೂ ಕೇಳ್ಬೋದು, ಸೈನ್ಸ್ ಓಕೆ. ಏನು ಓಪನ್ ಎಂಡೆಡ್ ಅಂದರೆ, ಓಪನ್ ಎಂಡೆಡ್ ಅಂದರೆ ಒಂದು ಕ್ವೆಶನ್ ಕೇಳಿದಾಗ ನಿಮಗೆ ಬೇರೆಯವರು ಮೆನಿ ಆನ್ಸರ್ಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಹೇಳ್ತೀನಿ, ಓಪನ್ ಎಂಡೆಡ್ ಕ್ವೆಶನ್. ಇವಾಗ ನೀವು ಕೇಳ್ತಿದ್ದೀರಾ, ನೀವು ಟ್ರಿಪ್ಗೆ ಹೋಗಿದ್ರಲ್ಲ, ಹೇಗಿತ್ತು ಟ್ರಿಪ್ ಅಂತ ಕೇಳ್ತೀರಾ ಒಂದು ಸ್ಟೂಡೆಂಟಿಗೆ. ಸೊ ಆವಾಗ ಆ ಸ್ಟೂಡೆಂಟ್ ಏನು ರಿಪ್ಲೈ ಮಾಡ್ತಾರೆ, ನಾವು ಅಲ್ಲೋಗಿದ್ವಿ, ಏನು ತಿಂದ್ವಿ, ಏನು ಮಾಡಿದ್ವಿ, ಅದೆಲ್ಲ ಡೀಟೇಲ್ಸ್ ಆಗಿ ಹೇಳ್ತಾರೆ. ಸೊ ಇದು ಏನಾಯಿತು, ಓಪನ್ ಎಂಡೆಡ್ ಕ್ವೆಶನ್ಸ್. ಇಲ್ಲಿ ಮೆನಿ ಸೊಲ್ಯೂಷನ್ಸ್ ಇರುತ್ತೆ. ಇಲ್ಲಿ ಒಂದು ಕ್ವೆಶನ್ಗೆ ಮೆನಿ ಸೊಲ್ಯೂಷನ್ಸ್ ಅಥವಾ ಮೆನಿ ಆನ್ಸರ್ಸ್ ಇರುತ್ತೆ, ಡೀಟೇಲ್ಸ್ ಆಗಿ ಹೇಳ್ತಾರೆ. ಆದರೆ ಕ್ಲೋಸ್ಡ್ ಎಂಡೆಡ್ ಕ್ವೆಶನ್ಸಲ್ಲಿ ಗಿವ್ಸ್ ಫಿಕ್ಸ್ಡ್ ರೆಸ್ಪಾನ್ಸ್. ಫಾರ್ ಎಕ್ಸಾಂಪಲ್, ತಿಂಡಿ ಆಯಿತಾ ಅಂತ ನೀವು ಯಾರಿಗಾದ್ರೂ ಕೇಳಿದ್ರೆ ಎಸ್ ಅಂತ ಹೇಳ್ತಾರೆ ಅಥವಾ ನೋ ಅಂತ ಹೇಳ್ತಾರೆ. ಬರೀ ಸಿಂಪಲ್ ಕ್ಲೋಸ್ಡ್ ಎಂಡೆಡ್, ಒಂದೇ ಆನ್ಸರ್, ಸಿಂಗಲ್ ಆನ್ಸರ್, ಕ್ವಿಕ್ಕರ್ ಆರ್ ಈಸಿಯರ್ ಆನ್ಸರ್, ಒಂದೇ ಒಂದು ಆನ್ಸರ್. ಏನಕ್ಕೆ, ಬರೀ ಎಷ್ಟು ಕ್ವೆಶನ್ ಕೇಳ್ತಾರೆ ಅಷ್ಟು ಆನ್ಸರ್ ಮಾಡೋದು. ಕ್ಲೋಸ್ಡ್ ಎಂಡೆಡ್ ಕ್ವೆಶನ್ಸ್ ಏನು, ಆನ್ಸರ್ ಟು ದ ಪಾಯಿಂಟ್ ಅಷ್ಟೇ. ಏನು, ವಾಟ್ ಈಸ್ ಯುವರ್ ನೇಮ್, ಮೈ ನೇಮ್ ಈಸ್ ರವಿ ಅಂತ ಹೇಳೋದು. ಸೊ ಇದೇನಾಯಿತು, ಕ್ಲೋಸ್ಡ್ ಎಂಡೆಡ್ ಕ್ವೆಶನ್ಸ್. ಓಕೆ, ನೆಕ್ಸ್ಟ್ ವಾಟ್ ಈಸ್ ಡೈವರ್ಜೆಂಟ್ ಥಿಂಕಿಂಗ್. ಕಾನ್ವರ್ಜೆಂಟ್ ಥಿಂಕಿಂಗ್ ಮತ್ತು ಡೈವರ್ಜೆಂಟ್ ಥಿಂಕಿಂಗ್ ಎರಡಿದೆ. ಡೈವರ್ಜೆಂಟ್ ಥಿಂಕಿಂಗ್ ಈಸ್ ದ ಟೈಪ್ ಆಫ್ ಥಿಂಕಿಂಗ್ ಇನ್ ವಿಚ್ ಎ ಪರ್ಸನ್ ಸ್ಟಾರ್ಟ್ಸ್ ಫ್ರಮ್ ಒನ್ ಪಾಯಿಂಟ್ ಆ್ಯಂಡ್ ಕಮ್ಸ್ ಅಪ್ ವಿತ್ ಮೆನಿ ಡಿಫ್ರೆಂಟ್ ಐಡಿಯಾಸ್. ಫಾರ್ ಎಕ್ಸಾಂಪಲ್, ನೀವು ಒಂದು ಮಗುಗೆ ಏನೋ ಒಂದು ಕಾನ್ಸೆಪ್ಟ್ ಕೊಡ್ತೀರಾ, ಏನೋ ಒಂದು ಟಾಪಿಕ್ ಕೊಡ್ತೀರಾ, ಏನೋ ಒಂದು ಪ್ರಾಜೆಕ್ಟ್ ಕೊಡ್ತೀರಾ. ಸೊ ಆ ಕ್ರಿಯೇಟಿವ್ ಮಗು ಇರುತ್ತಲ್ಲ, ಕ್ರಿಯೇಟಿವ್ ಮಕ್ಕಳು ಏನು ಮಾಡ್ತಾರೆ, ಡೈವರ್ಜೆಂಟ್ ಥಿಂಕಿಂಗ್ ಮಾಡ್ತಾರೆ. ಅವ್ರ ಥಿಂಕಿಂಗೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಡೈವರ್ಜೆಂಟ್ ಅಂದರೆ ಏನು, ಡಿಫ್ರೆಂಟ್ ಐಡಿಯಾಸ್ ಯೂಸ್ ಮಾಡ್ತಾರೆ ಅವರು. ಅವ್ರ ಇಮ್ಯಾಜಿನೇಷನ್ ತುಂಬ ಚೆನ್ನಾಗಿರುತ್ತೆ, ಕ್ರಿಯೇಟಿವ್ ಆಗಿರುತ್ತೆ. ಸೊ ನಿಮಗಿದು ಗೊತ್ತಿರಬೇಕು, ಯಾರು ಕ್ರಿಯೇಟಿವ್ ಥಿಂಕಿಂಗ್ ಅಂದರೆ ಯಾರು ಮಾಡೋದು, ಡೈವರ್ಜೆಂಟ್ ಥಿಂಕಿಂಗ್ ಯಾರು ಮಾಡೋದು ಅಂದರೆ ಯಾರು ಕ್ರಿಯೇಟಿವ್ ಥಿಂಕರ್ಸ್, ಕ್ರಿಯೇಟಿವ್ ಮಕ್ಕಳಿರ್ತಾರಲ್ಲ ಅವರು ಒಂದು ಡೈವರ್ಜೆಂಟ್ ಥಿಂಕಿಂಗ್ ಮಾಡ್ತಾರೆ. ಓಕೆ, ವಾಟ್ ಈಸ್ ಕಾನ್ವರ್ಜೆಂಟ್ ಥಿಂಕಿಂಗ್? ಇನ್ ಕಾನ್ವರ್ಜೆಂಟ್ ದ ಪ್ರಾಬ್ಲಮ್ ಈಸ್ ಸೀನ್ ಆ್ಯಸ್ ಹ್ಯಾವಿಂಗ್ ಓನ್ಲಿ ಒನ್ ಆನ್ಸರ್. ಇನ್ ಕಾನ್ವರ್ಜೆಂಟ್ ಥಿಂಕಿಂಗಲ್ಲಿ ಏನಾಗುತ್ತೆ, ಒಂದೇನೋ ಕ್ವೆಶನ್ ಕೊಡ್ತೀರಾ, ಅದಕ್ಕೆ ಆನ್ಸರ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಆ ಬುಕ್ಕಲ್ಲಿ ಎಷ್ಟು ಓದಿರ್ತಾರೋ ಅಷ್ಟು ಬರೆದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಸೊ ಆನ್ಸರ್ ಟು ದ ಪಾಯಿಂಟ್ ಅಷ್ಟೇ. ಇನ್ ಕಾನ್ವರ್ಜೆಂಟ್ ಥಿಂಕಿಂಗ್ ಅಂದರೆ ಅವ್ರಿಗೆ ಜಾಸ್ತಿ ಥಿಂಕ್ ಮಾಡೋಕ್ಕೆ, ಒಂದು ಕ್ರಿಯೇಟಿವ್ ಥಿಂಕಿಂಗ್ ಮಾಡೋಕ್ಕೆ ಇದೇ ಇರೋಲ್ಲ, ಅವ್ರಿಗೆ ಕೆಪಾಸಿಟಿ ಇರೋಲ್ಲ. ಸೊ ಇಲ್ಲಿ ಹೇಗೆ ಮಾಡ್ತಾರೆ ಅಂದರೆ, ಬೈ ಯೂಸಿಂಗ್ ಪ್ರೀವಿಯಸ್ ನಾಲೆಡ್ಜ್ ಆ್ಯಂಡ್ ಲಾಜಿಕ್. ಯಾವುದೋ ಒಂದು ಫಾರ್ಮುಲಾ ಕೊಡ್ತಾರೆ, ಆ ಫಾರ್ಮುಲಾ ಹಾಕ್ಬಿಟ್ಟು ಅವರು ಆ ಕ್ವೆಶನ್ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟು ಕೂತ್ಕೋತಾರೆ. ಅದೇ ನೀವು ಬೇರೆ ಬೇರೆ ರೀತಿಯಲ್ಲಿ ಈ ಮೆಥಡಲ್ಲಿ ಟ್ರೈ ಮಾಡೋಣ, ಆ ಮೆಥಡಲ್ಲಿ ಟ್ರೈ ಮಾಡೋಣ, ಇದೆಲ್ಲ ಮಾಡೋದಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡೋದು ಡೈವರ್ಜೆಂಟ್ ಥಿಂಕಿಂಗ್. ನೆಕ್ಸ್ಟ್, ಇದು ಕೂಡ ವೆರಿ ಇಂಪಾರ್ಟೆಂಟ್. ಆಟೋನಮಿ ಅಂದರೆ ಏನು, ಇದೆಲ್ಲ ನೋಡ್ಬಿಟ್ಟು ಗಾಬರಿ ಆಗಿಬಿಡಿ. ಬರೀ ಇಷ್ಟೇ, ನಿಮ್ಗೆ ಎರಡೇ ಗೊತ್ತಾಗಬೇಕು ಇದರಲ್ಲಿ. ಆಟೋನಮಿ ಅಂದರೆ ಏನು, ಹೆಟಿರೋನಮಿ ಅಂದರೆ ಏನು. ಆಟೋನಮಿ ಅಂದರೆ ಏನು,
ದ ಇಂಡಿವಿಜುವಲ್ ಡಿಸೈಡ್ಸ್ ಆನ್ ದೇರ್ ಓನ್. ಏನು ಆಟೋನಮಿ ಅಂದರೆ ಇಂಡಿಪೆಂಡೆಂಟ್. ಆಟೋ ಅಂದರೆ ಇಂಡಿಪೆಂಡೆಂಟ್. ಹೆಟಿರೋ ಅಂದರೆ ಡಿಪೆಂಡೆಂಟ್, ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು. ಬರೀ ಇಷ್ಟು ಮಾತ್ರ ನೋಡಿ ಸಾಕು. ಓಕೆ, ಇದು ಕೂಡ ಸೇಮ್ ಅದೇ. ಏನು ಆಟೋನಮಿ ಅಂದರೆ, ಆಟೋನಮಿ ಈಸ್ ದ ಕೆಪಾಸಿಟಿ ಟು ಫಂಕ್ಷನ್ ಇಂಡಿಪೆಂಡೆಂಟ್ಲಿ. ಆಟೋನಮಿ ಅಂದರೆ ಇಂಡಿಪೆಂಡೆಂಟ್ ಆಗಿರೋದು. ಆ್ಯಂಡ್ ಬಿ ಫ್ರೀ ಫ್ರಮ್ ದ ಅನ್ಡ್ಯೂ ಇನ್ಫ್ಲುಯೆನ್ಸ್ ಆಫ್ ಅದರ್ಸ್. ಅದೇ ಫ್ರೀ ಆಗಿರೋದು, ಇಂಡಿಪೆಂಡೆಂಟ್ ಆಗಿರೋದು. ಸೆಲ್ಫ್ ರಿಲಯನ್ಸ್, ಸೆಲ್ಫ್ ಗವರ್ನೆನ್ಸ್, ಸಪ್ರೇಷನ್ ಆರ್ ಇಂಡಿವಿಜುವಲೈಸೇಷನ್. ಸೊ ಆಟೋನಮಿ ಅಥವಾ ಡಿಪೆಂಡೆನ್ಸಿ ಅಂದರೆ ಏನು, ಹೆಟಿರೋನಮಿ ಅಂತ ಹೇಳ್ತಾರೆ. ಹೆಟಿರೋನಮಿ ಅಂತನಾದರೂ ಕೇಳ್ಬೋದು, ಡಿಪೆಂಡೆನ್ಸಿ ಅಂತನಾದರೂ ಕೇಳ್ಬೋದು. ಸೊ ಡಿಪೆಂಡೆನ್ಸಿ ಅಂದರೆ ಏನು? ಡಿಪೆಂಡೆನ್ಸಿ ಈಸ್ ದ ಎಕ್ಸ್ಟೆಂಟ್ ಟು ವಿಚ್ ಒನ್ ರಿಕ್ವೈರ್ಸ್ ಅದರ್ಸ್ ಟು ಫಂಕ್ಷನ್ ಎಫೆಕ್ಟಿವ್ಲಿ. ಇಲ್ಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಯಾವುದ್ಯಾವುದಕ್ಕೆ? ಫಿಸಿಕಲ್, ಮನಿ, ಫುಡ್, ಶೆಲ್ಟರ್, ಇಮೋಷ್ನಲ್ ಸಪೋರ್ಟ್ ಆ್ಯಂಡ್ ಅಪ್ರೂವಲ್. ಇದಕ್ಕೆಲ್ಲ ಇಮೋಷ್ನಲ್ ಸಪೋರ್ಟ್ ಬೇಕು. ಡಿಪೆಂಡೆಂಟ್ ಆಗಿರ್ತಾರಲ್ಲ, ಹೆಟಿರೋನಮಿ ಅಂಥ ಪರ್ಸನಿಗೆ ಏನಿರುತ್ತೆ, ಅವರು ಮನಿ, ಫುಡ್, ಶೆಲ್ಟರ್, ಇಮೋಷ್ನಲ್ ಸಪೋರ್ಟ್ ಇದಕ್ಕೆಲ್ಲ ಅವರು ಡಿಪೆಂಡ್ ಆಗಿರ್ತಾರೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಹೆಟಿರೋನಮಿ ಅಥವಾ ಡಿಪೆಂಡೆನ್ಸಿ. ನಾನು ಮುಂದೆ ಬರೋ ವೀಡಿಯೋಸಲ್ಲಿ ನಿಮಗೆ ಓಲ್ಡ್ ಪೇಪರ್ ಕ್ವೆಶನ್ಸ್ ಸಾಲ್ವ್ ಮಾಡಿದಾಗ ನಿಮಗೆ ಇದ್ರ ಬಗ್ಗೆ ಡೀಟೇಲಾಗಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಫಸ್ಟ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿ. ಏನಕ್ಕಂದರೆ ಈ ಆಟೋನಮಿ ಅಥವಾ ಡಿಪೆಂಡೆನ್ಸಿ ಇವತ್ತು ನಾನು ಯಾವುದ್ಯಾವ್ದು ಹೇಳ್ಕೊಡ್ತಿದ್ದೀನೋ ಅದೆಲ್ಲ ಬರೀ ಸೈಕಾಲಜಿಯಲ್ಲಿ ಬರುತ್ತೆ ಅಂತ ಅಲ್ಲ, ನಿಮಗೆ ಯಾವುದೇ ಕ್ವೆಶನ್ ಪೇಪರಲ್ಲಿ ಕೇಳಿದ್ಬೋದು ಅಂತ ಸೆಲೆಕ್ಟೆಡ್ ನಾನು ಇವತ್ತು ಟಾಪಿಕ್ಸ್ ತೊಗೊಂಡಿದ್ದೀನಿ. ಬರೀ ಒಂದು ಪೆಡಗಾಜಿ ಅಂತ ಅಲ್ಲ, ಎಲ್ಲ ಪೆಡಗಾಜಿಗೂ ಯೂಸ್ ಆಗಬಹುದು ಅಂಥ ಟಾಪಿಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಹೋಮೋಜೀನಿಯಸ್ ಆ್ಯಂಡ್ ಹೆಟಿರೋಜೀನಿಯಸ್ ಮೆಟೀರಿಯಲ್ಸ್ ಅಂತ ಇದೆ. ಸೊ ಅದು ಬೇಡ ನಿಮಗೆ. ಬರೀ ನಿಮಗೆ ಹೋಮೋ ಅಂದರೆ ಏನು, ಹೆಟಿರೋ ಅಂದರೆ ಏನು ಮೀನಿಂಗ್ ಗೊತ್ತಾಗಬೇಕು. ಹೋಮೋ ಇದು ಇಂಗ್ಲೀಷಲ್ಲಿ ಬರುತ್ತೆ. ಪ್ಲಸ್ ಇದನ್ನು ಸೈಕಾಲಜಿಲಿ ಯಾವ ರೀತಿ ಕ್ವೆಶನ್ ಕೇಳಿದ್ದಾರೆ ತೋರಿಸ್ತೀನಿ. ಹೋಮೋ ಅಂದರೆ ಏನು? ಸೇಮ್. ಹೆಟಿರೋ ಅಂದರೆ ಏನು? ಡಿಫ್ರೆಂಟ್. ಹೋಮೋ ಅಂದರೆ ಸೇಮ್, ಹೆಟಿರೋ ಅಂದರೆ ಡಿಫ್ರೆಂಟ್. ಓಕೆ, ಈ ಕ್ವೆಶನ್ ನೋಡಿ, 2020 ಕ್ವೆಶನ್ ಪೇಪರ್ 2 ಅಲ್ಲಿತ್ತು. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಪಾಯಿಂಟ್ಸ್ ಆರ್ ಟು ಬಿ ಕನ್ಸಿಡರ್ಡ್ ವೈಲ್ ಫ್ರೇಮಿಂಗ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಫ್ರೇಮ್ ಮಾಡಬೇಕಾದ್ರೆ ಇದರಲ್ಲಿ ಈ 4 ಆಪ್ಷನಲ್ಲಿ ನಾವು ಏನೇನು ಮೈಂಡಲ್ಲಿ ಇಟ್ಕೋಬೇಕು. ಸೊ ಇವಾಗ ನೀವು ಟೀಚರ್ ಆಗೋರು, ನಿಮಗೆ ಗೊತ್ತಿರಬೇಕು ಒಂದು ಕ್ವೆಶನ್ ಫ್ರೇಮ್ ಮಾಡಬೇಕಾದ್ರೆ ಮೈಂಡಲ್ಲಿ ಏನೇನು ಇಟ್ಕೊಂಡು ಫ್ರೇಮ್ ಮಾಡಬೇಕು. ಓಕೆ, ಆಪ್ಷನ್ಸ್ ನೋಡೋಣ. ಫಸ್ಟ್ ಆಪ್ಷನ್, ದ ಐಟಮ್ಸ್ ಶುಡ್ ಬಿ ವ್ಯಾಲಿಡ್. ಸೆಕೆಂಡ್ ಆಪ್ಷನ್, ದ ಐಟಮ್ಸ್ ಶುಡ್ ಹ್ಯಾವ್ ಹೈ ಡಿಸ್ಕ್ರಿಮಿನೇಟರಿ ಪವರ್. ಥರ್ಡ್, ದ ಆಲ್ಟರ್ನೇಟಿವ್ಸ್ ಶುಡ್ ಬಿ ಹೋಮೋಜೀನಿಯಸ್. ಇಲ್ಲಿ ಬಂತು ನೋಡಿ, ಹೋಮೋಜೀನಿಯಸ್. ಫೋರ್ತ್ ಆಪ್ಷನ್, ದ ಆಲ್ಟರ್ನೇಟಿವ್ಸ್ ಶುಡ್ ಬಿ ಹೆಟಿರೋಜೀನಿಯಸ್. ಇದು ಸೈಕಾಲಜಿ ಕ್ವೆಶನ್ ಪೇಪರಲ್ಲಿ ಕೇಳಿದ ಕ್ವೆಶನ್. ಇದು ಏನು ಹೋಮೋಜೀನಿಯಸ್ ಅಂತ ಕೇಳಿದ್ರೆ ಮೀನಿಂಗ್ ಗೊತ್ತಿದ್ರೆ ತಾನೇ ನೀವು ಆನ್ಸರ್ ಮಾಡೋಕ್ಕಾಗೋದು. ಸೊ ಈ ಥರ ಪೆಡಗಾಜಿಲಿ ಕೇಳ್ಬೋದು ನಿಮಗೆ. ಈ ಕ್ವೆಶನ್ನ ಯಾವುದೇ ಬೇರೆ ಸಬ್ಜೆಕ್ಟ್ ಪೆಡಗಾಜಿಲಿ ಕೇಳ್ಬೋದು. ಸೊ ಏನು ಹೋಮೋಜೀನಿಯಸ್ ಅಂದರೆ ಏನು? ಸೇಮ್. ದ ಆಲ್ಟರ್ನೇಟಿವ್ಸ್ ಶುಡ್ ಬಿ ಹೋಮೋಜೀನಿಯಸ್ ಅಂದರೆ ಇಲ್ಲಿ ಏನು ಕ್ವೆಶನ್ ಕೇಳಿರೋದು, ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನೀವು ಫ್ರೇಮ್ ಮಾಡಬೇಕಾದ್ರೆ ಒಂದು ಕ್ವೆಶನ್ ಹೇಗಿರಬೇಕು ಅಂದರೆ ಆಲ್ಟರ್ನೇಟ್ ಪಕ್ಕ 4 ಆಪ್ಷನ್ ಇರುತ್ತಲ್ಲ, ಅದು ಸೇಮ್ ಇರಬೇಕು. ಹೋಮೋಜೀನಿಯಸ್ ಅಂದರೆ ಸೇಮ್ ಇರಬೇಕು ಅಥವಾ ಹೆಟಿರೋಜೀನಿಯಸ್ ಇರಬೇಕು. ಇದಕ್ಕೆ ಆಪ್ಷನ್ ನಂಬರ್ 4 ರೈಟ್. ಏನಕ್ಕೆ ಅಂದರೆ ಆಪ್ಷನ್ ನಂಬರ್ ಎ, ಬಿ, ಸಿ 3 ಆಪ್ಷನ್ಸ್ ಆಲ್ಟರ್ನೇಟಿವ್ಸ್ 3 ಕರೆಕ್ಟಾಗಿದೆ, ಎ, ಬಿ, ಸಿ. ಆದರೆ ಆಪ್ಷನ್ ನಂಬರ್ 4 ಇದೆಯಲ್ಲ ಹೆಟಿರೋಜೀನಿಯಸ್, ಅದು ರಾಂಗ್. ಏನಕ್ಕಂದರೆ ಒಂದು 4 ಆಲ್ಟರ್ನೇಟಿವ್ಸು ಸ್ವಲ್ಪ ಸೇಮ್ ಇದ್ದರೆ ಕನ್ಫ್ಯೂಷನ್ ಆಗುತ್ತೆ. ಸೊ ಡಿಫ್ರೆಂಟ್ ಹೆಟಿರೋಜೀನಿಯಸ್ ಹಾಕಿದರೆ ಒಂದು ಫ್ರೂಟ್, ಒಂದು ವೆಜಿಟೇಬಲ್ ಅಥವಾ ಒಂದು ಏನೋ ಅನಿಮಲ್ ಕೊಟ್ಬಿಟ್ಟಿದ್ರೆ ಯಾವುದಿದ್ರಲ್ಲಿ ಅನಿಮಲ್ ಅಂತಂದರೆ ಅನಿಮಲ್ ಈಸಿಯಾಗಿ ಕಂಡುಹಿಡಿದು ಬಿಡ್ತೀರಾ. ಸೊ ಹೆಟಿರೋಜೀನಿಯಸ್ ಅಂದರೆ ಡಿಫ್ರೆಂಟ್ ಆಪ್ಷನ್ಸ್ ಕೊಡಬಾರ್ದು, ಹೋಮೋಜೀನಿಯಸ್ ಆಪ್ಷನ್ಸ್ ಕೊಡಬೇಕು. ಆಲ್ಟರ್ನೇಟಿವ್ಸ್ ಹೇಗಿರಬೇಕು? ಹೋಮೋಜೀನಿಯಸ್ ಆಗಿರಬೇಕು. ಹೋಮೋ ಅಂದರೆ ಸೇಮ್. ಓಕೆ, ಲಾಸ್ಟ್ ಕಾನ್ಸೆಪ್ಟ್ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಮತ್ತು ಇಂಟ್ರಿನ್ಸಿಕ್ ಮೋಟಿವೇಶನ್ ಅಂದರೆ ಏನು. ಸೊ ಇದು ಕೂಡ ನಿಮಗೆ ಯಾವ ಸಬ್ಜೆಕ್ಟ್ ಪೆಡಗಾಜಿ ಇಲ್ಲಾದರೂ ಕೇಳ್ಬೋದು. ಓಕೆ, ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಅಂದರೆ ಏನು? ಬಿಹೇವಿಯರ್ ಈಸ್ ಡ್ರಿವನ್ ಬೈ ಎಕ್ಸ್ಟರ್ನಲ್
rewards such as money, fame, grades and praise. ಫಾರ್ ಎಕ್ಸಾಂಪಲ್ ಏನಿದೆ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಅಂದರೆ ಇವಾಗ ನಿಮಗೆ ಒಂದು ಎ ಗ್ರೇಡ್ಗೋಸ್ಕರ ಇಲ್ಲಿ ಮೆಡಲ್ಸ್ ಕಾಣಿಸ್ತಾ ಇದೆ, ನಿಮಗೆ ಮೆಡಲ್ಸ್ಗೋಸ್ಕರ ನೀವು ಓದ್ತೀರಾ, ಇದಕ್ಕೆ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಅಂತೀವಿ. ಏನು ಒಂದು ಮೆಡಲ್ಸ್ಗೋಸ್ಕರ ಅಥವಾ ನನಗೆ ಎ ಗ್ರೇಡ್ ಬರಬೇಕು, ನನಗೆ ಒಂದು ಸರ್ಟಿಫಿಕೇಟ್ ತೊಗೋಬೇಕು, ಅಥವಾ ನನ್ನ ಸ್ಪೋರ್ಟ್ಸಲ್ಲಿ ಗೆದ್ದರೆ ನನಗೊಂದು ಕಪ್ ಸಿಗುತ್ತೆ, ಚಾಂಪಿಯನ್ ಕಪ್, ಅದಕ್ಕೋಸ್ಕರ ಇದೆಲ್ಲ ಏನಿದೆ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್. ಸ್ಟಡಿಂಗ್ ಫಾರ್ ಎಕ್ಸ್ಟರ್ನಲ್ ರಿವಾರ್ಡ್ಸ್, ಏನೋ ಒಂದು ಎಕ್ಸ್ಟರ್ನಲ್ ರಿವಾರ್ಡ್ಸ್ಗೋಸ್ಕರ ನಾವು ಮಾಡ್ತೀವಲ್ವ, ಅದು ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್. ಇಲ್ಲಿ ನೋಡಿ, ಸಚ್ ಆಸ್ ಸ್ಪೆಷಲ್ ಟ್ರೀಟ್ ಆರ್ ಟಾಯ್ ಅಂದರೆ ಇವಾಗ ನಿನಗೊಂದು ಏನೋ ಚಾಕ್ಲೇಟ್ ಕೊಡಿಸ್ತೀನಿ ಅಥವಾ ನಿನಗೊಂದು ಟಾಯ್ ಕೊಡಿಸ್ತೀನಿ ಅಂತಂದ್ಬಿಟ್ಟು ಏನೋ ಒಂದು ಆಸೆ ಕೊಡಿಸ್ತೀರಾ, ಆ ರಿವಾರ್ಡಿಗೋಸ್ಕರ, ಎಕ್ಸ್ಟರ್ನಲ್ ರಿವಾರ್ಡಿಗೋಸ್ಕರ ಏನು ಮಾಡ್ತಾರೆ ಮಕ್ಕಳು, ಏನೋ ಒಂದು ಕೆಲಸ ಮಾಡ್ತಾರೆ. ಎ ಚೈಲ್ಡ್ ಹೂ ಕ್ಲೀನ್ಸ್ ದೇರ್ ರೂಮ್ ಟು ರಿಸೀವ್ ಪ್ರೈಸ್ ಫ್ರಮ್ ದೇರ್ ಪೇರೆಂಟ್ಸ್. ಒಂದು ರೂಮ್ ಕ್ಲೀನ್ ಮಾಡಿಬಿಟ್ರೆ ನೀವು ವೆರಿ ಗುಡ್ ಬಾಯ್ ಅಂತ ಹೇಳ್ತಾರೆ. ಸೊ ಈ ರಿವಾರ್ಡ್ಗೋಸ್ಕರ ಮಾಡ್ತಾರಲ್ಲ, ಅದು ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್. ನೆಕ್ಸ್ಟ್, ಇಂಟ್ರಿನ್ಸಿಕ್ ಮೋಟಿವೇಶನ್ ಅಂದರೆ ಏನು? ಇಂಟ್ರಿನ್ಸಿಕ್ ಮೋಟಿವೇಶನಲ್ಲಿ ಎಂಗೇಜ್ ಇನ್ ಅ ಬಿಹೇವಿಯರ್ ಬಿಕಾಸ್ ಇಟ್ ಈಸ್ ಪರ್ಸ್ನಲಿ ರಿವಾರ್ಡಿಂಗ್, ನಾಟ್ ಫಾರ್ ಆನ್ ಎಕ್ಸ್ಟರ್ನಲ್ ರಿವಾರ್ಡ್. ಪರ್ಸ್ನಲ್ ರಿವಾರ್ಡ್ಗೋಸ್ಕರ ಇದು ಯಾರು ಮಾಡ್ತಾರೆ ಅಂದರೆ ಓದೋಕ್ಕೆ ಇಂಟ್ರೆಸ್ಟ್ ಇರೋರು, ಯಾರು ಅವ್ರಿಗೆ ಯಾರಿಗೂ ಬೇರೆಯವ್ರಿಗೆ ತೋರಿಸೋದಕ್ಕೋಸ್ಕರ ಅಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಸೊ ಅವರು ಒಂದು ನಾವೆಲ್ ಓದ್ತಾರೆ ಅಥವಾ ಅವರು ಸ್ಟಡಿ ಮಾಡ್ತಾರೆ, ಒಂದು ಪ್ರೈಸ್ಗೋಸ್ಕರ ಅಲ್ಲ. ಸೊ ಈ ಥರ ರೀಡಿಂಗ್ ಮಾಡೋದಕ್ಕೆ ಅಥವಾ ಈ ಥರ ಮೋಟಿವೇಶನ್ಗೆ ನಾವೇನು ಹೇಳ್ತೀವಿ, ಇಂಟ್ರಿನ್ಸಿಕ್ ಮೋಟಿವೇಶನ್. ಬೇರೆಯವ್ರ ಪ್ರೆಷರಲ್ಲಿ ಬಂದು ಮಾಡೋಲ್ಲ, ಅವ್ರ ಖುಷಿಗೋಸ್ಕರ, ಇಂಟ್ರೆಸ್ಟ್ಗೋಸ್ಕರ ಇದು ಮೋಟಿವೇಟ್ ಆಗಿರ್ತಾರೆ. ಸೊ ಇದು ಇಂಟ್ರಿನ್ಸಿಕ್ ಮೋಟಿವೇಶನ್. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋಲಿ ಇನ್ನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ನಿಮಗೆ ಎಲ್ಲ ಸಬ್ಜೆಕ್ಟ್ಸ್ಗೂ ರಿಲೇಟ್ ಆಗಿರಬೇಕು ಅಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾನು ಸೆಲೆಕ್ಟೆಡ್ ಕಾನ್ಸೆಪ್ಟ್ಸ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು, ನೀವು ಹೊಸದಾಗಿ ಯಾರಾದರೂ ಬರಿತಾ ಇದ್ದರೆ ಅವ್ರ ಹತ್ರ ಶೇರ್ ಮಾಡಿ. ನೀವು ಲೈಕ್ ಮಾಡ್ತಾ ಇಲ್ಲ, ಸೊ ನೀವು ಲೈಕ್ ಮಾಡಿದಾಗ ನಮಗೂ ಒಂದು ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಆಗುತ್ತೆ. ಸೊ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ. ಥ್ಯಾಂಕ್ ಯು.